ಕ್ಯೂಟಿಕುರ ಹೋಗಿ ಟ್ಯಾಲ್ಕಮ್ ಪೌಡರ್ ಆಯಿತು, ಟ್ಯಾಲ್ಕಮ್ ಪೌಡರ್ ಆಗಿ ಬಂದು ಕತೆ ನಮಗೆ ಟೈಟಲ್ ಇದ್ದಿದ್ದು. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಮಾಡ್ತಾರಾ, ಆಗತ್ತೋ ಇಲ್ವೋ ಅನ್ನೋದೆಲ್ಲ ಇತ್ತು. ಇದು ರೈಟ್ರು ಬಂದು ದೀಪಕ್ ವೆಂಕಟೇಶನ್ ಅಂತ, ಅವರು ಕನ್ನಡದವರು. 30 ನಿಮಿಷದಲ್ಲಿ ಬೇಕಾದ್ರೆ ನಿಮ್ಗೆ 20 ಕತೆ ಹೇಳ್ತಾರೆ. ಆಮೇಲೆ ಫುಲ್ಲು ಎಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಆಮೇಲೆ ಜನಾರ್ದನ್ ಗುಲ್ಟು ಮಾಡಿದಾಗ ನಂಗೆ ಭಾಳ ಇಷ್ಟ ಆಗಿತ್ತು. ಈ ಹಬ್ಬ ಗುಲ್ಟು ಮಾಡೋಕ್ಕೂ ಅಜ್ಞಾತವಾಸಿ ಎರಡೂ ವೆರಿ ಡಿಫ್ರೆಂಟ್ ಜಾನರ್ಸ್. ಟಿ.ಜಿ ಖರ್ಚಾಗಿರೋ ಬ್ಲಾಕ್ ಎಲ್ಲ ಇದೆಯಲ್ಲ, ಅದೆಲ್ಲ ಜನಾರ್ದನ್ ಬರ್ದಿರೋದು. ಸೊ ಜನಾರ್ದನ್ ಯಂಗ್ ಡೈರೆಕ್ಟ್ರು, ಇವತ್ತಿನ ಜನಕ್ಕೆ ಏನು ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ. ಮಂಜುಮಲ್ ಬಾಯ್ಸು ನಮ್ಮ ಗುಣ ಕೇವ್ಸ್ ಹಾಕಿರೋದು ಸೆಟ್. ಅದು ಅವ್ರು ಎಲ್ಲೂ ನಾವು ಇಷ್ಟು ಬಜೆಟ್ ಅದು ಇದು ಅಂತ ಹೇಳ್ಕೊಳ್ತೀವಿ. ನಾವು ವಿ ಹ್ಯಾವ್ ಟು ಡೂ. ಸಿನಿಮಾಗೆ ಏನು ಬೇಕು ಅದು ಮಾಡ್ಬೋದು ಸರ್, ಎಕ್ಸ್ಟ್ರಾ ಖರ್ಚುಗಳ ಅವಶ್ಯಕತೆ ಇಲ್ಲ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತೊಂದು ವಿಶೇಷ ಕಾರ್ಯಕ್ರಮ. ಪೌಡರ್ ಸಿನಿಮಾ ತುಂಬ ಸ್ಪೆಷಲಾಗಿ ಕಾಣ್ತಾ ಇದೆ, ಇಂಟ್ರೆಸ್ಟಿಂಗಾಗಿ ಕಾಣ್ತಾ ಇದೆ. ಆ ಪೋಸ್ಟರ್ಸು ಈಗಾಗಲೇ ರಿಲೀಸ್ ಮಾಡಿರುವಂಥ ಕಂಟೆಂಟು 23ಕ್ಕೆ ಸಿನಿಮಾ ರಿಲೀಸ್ ಅಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ನಾನಿವಾಗ KRG ಸ್ಟುಡಿಯೋಸ್ ಆಫೀಸಲ್ಲಿದ್ದೀನಿ. ಕಾರ್ತಿಕ್ ಗೌಡ್ರನ್ನ ಮಾತಾಡ್ಸೋಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಪೌಡರ್ ಸಿನಿಮಾ ಬಗ್ಗೆ, ಹಾಗೆಯೇ ಇವತ್ತಿನ ಇಂಡಸ್ಟ್ರಿ ಸ್ಥಿತಿಗತಿಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ. ಕಾರ್ತಿಕ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಾಗೆಯೇ ಡಿಸ್ಟ್ರಿಬ್ಯೂಟರ್, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋಂತಹ ಒಂದು ಪರ್ಸ್ನಾಲಿಟಿ. ಹಾಗೆಯೇ ಇವತ್ತಿನ ಇಂಡಸ್ಟ್ರಿ ಸ್ಥಿತಿಗತಿಗಳ ಬಗ್ಗೆ ಅವ್ರ ಹತ್ರ ಒಂದಷ್ಟು ವಿಶೇಷ ವಿಚಾರಗಳನ್ನು ಮಾತಾಡಿಸ್ಬೇಕು ಅಂತ ನಾನು ಬಂದಿದ್ದೀನಿ. ಬನ್ನಿ, ಅವ್ರ ಆಫೀಸಲ್ಲಿ ಎಲ್ಲಿದ್ದಾರೆ ಹುಡ್ಕೊಂಡು ಹೋಗೋಣ. ಸೊ ಅವ್ರ ಜೊತೆ ಒಂದಷ್ಟು ಕ್ಯಾಂಡಿಡ್ ಮಾತುಕತೆ ಈ ಒಂದು ಹೊತ್ತಲ್ಲಿ ಮಾತಾಡೋಣ. ಹಾಯ್ ಕಾರ್ತಿಕ್, ಹೇಗಿದ್ದೀರಾ? ಸೂಪರ್. ಫಸ್ಟ್ ಟೈಮು ನಿಮ್ಮ ಆಫೀಸ್ಗೆ, ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು. ಹಾಂ ಹೌದು, ನಮ್ಮ ಟೀಮ್ ಬಂದಿದೆ. ನಾನು ಫಸ್ಟ್ ಟೈಮ್. ತುಂಬ ಚೆನ್ನಾಗಿದೆ ಆಫೀಸು. ಅಂದರೆ ಗಾಂಧಿನಗರದಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ, ಆ್ಯಂಡ್ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸು, ಒಂದು ಪ್ರೊಡಕ್ಷನ್ ಆಫೀಸು, ಇಷ್ಟು ಕಾರ್ಪೊರೇಟ್ ಥೀಮಲ್ಲಿ ಇಷ್ಟು ಪ್ರೊಫೆಷ್ನಲ್ ಆಗಿರುವಂಥದ್ದು ಐ ಥಿಂಕ್ ಈ ಆಫೀಸ್ ಅನಿಸುತ್ತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಅಂದರೆ ಪ್ರೊಡಕ್ಷನ್ ಗಾಂಧಿನಗರಲ್ಲಿ ಇತ್ತು ಫಸ್ಟು, ವಜ್ರೇಶ್ವರಿಲಿ ಇದ್ದಿತ್ತು ಫಸ್ಟು. ಅದಕ್ಕೆ ಮುಂಚೆ ಶೇಷಾದ್ರಿಪುರಮಲ್ಲಿ ಒಂದು ಸ್ಮಾಲ್ ಆಫೀಸ್ ಫಸ್ಟ್ ಮೇಲ್ಗಡೆ. ಅಲ್ಲಿಂದ ಗಾಂಧಿನಗರಲ್ಲಿ ಅಪ್ಪು ಸರ್ ಬಿಲ್ಡಿಂಗಿಗೆ ಹೋಗಿದ್ದು. ಮಾರ್ಕೆಟಿಂಗ್ ಸ್ಟಾರ್ಟ್ ಆದಾದಮೇಲೆ ಜನ ಜಾಸ್ತಿ ಆದರು ಮಾರ್ಕೆಟಿಂಗಲ್ಲಿ, ಮತ್ತು ಇದು ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗೋದು. ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಡಿಸ್ಟರ್ಬೆನ್ಸ್ ಇನ್ ದ ಸೆನ್ಸ್ ಅಂದರೆ ಕ್ರಿಯೇಟಿವ್ ವರ್ಕ್ ಮಾಡೋಕ್ಕೆ ಅಲ್ಲಿ ಇಟ್ಸ್ ಮೇನ್ ವ್ಯವಹಾರ ನಡೆಯೋ ಜಾಗ. ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಅದು ಕ್ರಿಯೇಟಿವ್ ಮಾಡಿದವಾಗ ಸ್ವಲ್ಪ ಕ್ರಿಯೇಟಿವ್ ಪೀಪಲ್ಗೆ ಡಿಸ್ಟರ್ಬೆನ್ಸ್ ಆಗ್ತಿರೋದ್ರಿಂದ ವಿ ವಾಂಟೆಡ್ ಅ ಬಿಗರ್ ಆಫೀಸ್. ಅದರಿಂದ ಇಲ್ಲಿ ಹೊಂಬಾಳೆಗೂ ಹತ್ರ ಆಗಿತ್ತು ಅಂತ ಇಲ್ಲೇ ನಾವು ಸಿಕ್ತು. ರಾಮೇಶ್ವರಂ ಕೆಫೆ ಮೇಲೆ ಈಗ ಇನ್ನೂ ಈಸಿ. ಎಲ್ಲಿದೆ ಆಫೀಸ್ ಅಂದರೆ ರಾಮೇಶ್ವರಂ ಕೆಫೆ ಮೇಲೆ. ಹೌದೌದು, ನನಗೆ ಅದೇ ಬೆಳಗ್ಗೆ ಲೊಕೇಶನ್ ರಾಮೇಶ್ವರ, ಹಂಗಾರೆ ಅದೇ ಮೇಲೆ ಈಸಿ ಅಂತಾರೆ ಮಟ್ಟ ಬಂದೆ. ಸೊ ಒಂದು ವಿಶೇಷ ಅಂದರೆ ನಾನು ಪೌಡ್ರದೊಂದಷ್ಟು ಕಂಟೆಂಟ್ ನೋಡಿದೆ. ಮೇ ಬಿ ಅದೇ ಈ ಸಿನಿಮಾ 23ಕ್ಕೆ ಬರ್ತಿದ್ದೀರಾ. ತುಂಬ ಒಳ್ಳೆ ಲೈನಪ್ಸ್ ಇದೆ ಇಂಡಸ್ಟ್ರಿಯಲ್ಲಿ, ಜೊತೆಗೆ ಒಂಥರ ಸ್ಥಿತಿನೂ ಇದೆ. ಅದೆಲ್ಲ ಮತ್ತೆ ಮಾತಾಡೋಣ. ಅಂದರೆ ಐ ಮೀನ್ ಪೌಡ್ರ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಮೊನ್ನೆ ಡಿಜಿಟಲ್ ಮೀಟ್ ಮಾಡಿದ್ರಿ, ನಾನು ಆ್ಯಕ್ಚುಲಿ ನಿಮ್ಮ ಬೈಟ್ ನೋಡ್ತಿದ್ದೆ. ಅಂದರೆ ಲೈನಪ್ಸ್ ಬಗ್ಗೆ ಹೇಳ್ತಾಯಿದ್ರಿ, ಇಂಡಸ್ಟ್ರಿ ವಾಸ್ತವತೆ ಬಗ್ಗೆನೂ ಮಾತಾಡ್ತಾಯಿದ್ರಿ. ನನಗನ್ನಿಸ್ತು ನಿಮ್ಮ ಹತ್ರ ತುಂಬ ವಿಷಯ ಮಾತಾಡಬೇಕು ಅಂದರೆ ಇಂಡಸ್ಟ್ರಿ ಬಗ್ಗೆ. ಯಾಕೆಂದರೆ ರೀಸೆಂಟ್ ಟೈಮ್ಸಲ್ಲಿ ಈ ಫ್ಲಕ್ಚುಯೇಷನ್ಸ್ ಏನಿದೆ ತುಂಬ ಡೈವರ್ಷನ್ಸ್ ಆಗ್ತಿದೆ. ಅಂದರೆ ಬರ್ತಾರಂಥ ಇನ್ವೆಸ್ಟ್ಮೆಂಟ್ಗಾಗಲಿ, ಇರೋವಂಥ ಪ್ರೊಡ್ಯೂಸರ್ಸ್ಗಾಗಲಿ, ಥಿಯೇಟರ್ಸ್ಗಾಗಲಿ, ಎಲ್ಲ ಸೆಕ್ಟ್ರಲ್ಲೂ ಈ ಒಂದು ಸಮಸ್ಯೆ ಆಗ್ತಾಯಿದೆ. ಸೊ ಆ ಒಂದು ವಿಚಾರಕ್ಕೆ ಒಂದು ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ. ಮೊದಲಿಗೆ ಪೌಡರ್ ಸಿನಿಮಾ ಬಗ್ಗೆ ಮಾತಾಡೋ ಥರದ್ದಾದರೆ, ಪೌಡರ್ ತುಂಬ ಇಂಟ್ರೆಸ್ಟಿಂಗ್. ಪೌಡರ್ ಅಂತ ಹೆಸರಿಟ್ಟಿದ್ದೀರಾ, ತುಂಬ ಕಾಮಿಡಿಯಾಗಿ ಕಾಣ್ತಾ ಇದೆ ಕಂಟೆಂಟು. ಬಟ್ ಏನೋ ತುಂಬ ಇಂಟ್ರೆಸ್ಟಿಂಗ್ ಆಗು ಅನ್ನಿಸ್ತಾ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ಆಫ್ ದ ಕಂಟೆಂಟ್ ತುಂಬ ಸೆಳೀತಾ ಇದೆ. ಮೀನ್ ನಿಮ್ಮ ಪೋಸ್ಟ್ TVF ಐ ಥಿಂಕ್ ನೀವು ಕೊಲಾಬ್ರೇಷನ್ ಆಗಿ ಮಾಡ್ತಿರೋಂಥ ಒಂದು ಈ ಥರದ್ದೊಂದು ಸಿನಿಮಾಗಳಿಗೆ ಅನ್ಕೋತೀವಿ, ಓಕೆ ಸ್ಮಾಲ್ ಬಜೆಟಲ್ಲಿ ಮಾಡ್ಬೋದು ಅಂತ. ಸೊ ಇದನ್ನು ನೋಡಿದ್ರೆ ತುಂಬ ಹ್ಯೂಜಾಗಿ ಕಾಣ್ತಾ ಇದೆ. ಸೊ ಏನಿದು ಪೌಡರ್ ಬಗ್ಗೆ ಫಸ್ಟ್ ಮಾತಾಡೋಣ. ಪೌಡರು ಸರಿ, ಫಸ್ಟು ಕಾಮಿಡಿ ಪಿಕ್ಚರು ಪ್ರವೀಣ್. ಕಂಪ್ಲೀಟ್ ಸ್ಟಾರ್ಟಿಂಗ್ ಫಸ್ಟ್ ಸೀನಿಂದ ಹಿಡಿದು ಕೊನೆ ಸೀನ್ವರೆಗೂ ನಗ್ತಾನೆ ಇರ್ತೀವಿ. ಇದು ಹೇಗಾಗುತ್ತೆ ಕಾಮಿಡಿ ಪಿಕ್ಚರ್ಗಳಲ್ಲಿ, ನೀವು ಕಮ್ಯುನಿಟಿ ವಾಚಿಂಗ್ ಅಂತ ಅಂತಾರೆ. ಆಲ್ಮೋಸ್ಟ್ ಆಲ್ ಕಾಮಿಡಿ ಫಿಲ್ಮ್ಸ್ ಆರ್ ಕಮ್ಯುನಿಟಿ ವಾಚಿಂಗ್ ಪಿಕ್ಚರ್. ಈಗ ಒಂದು 100 ಜನ ಥಿಯೇಟ್ರಲ್ಲಿ ನೋಡ್ತಾರೆ, ಇವಾಗ ಅದ್ರಲ್ಲಿ ಒಂದು 10 ಜನ ಯಾವುದೋ ಒಂದಕ್ಕೆ ನಗ್ತಾರೆ. ಯಾಕಂದರೆ ಅವ್ರ ಲೈಫಲ್ಲಿ ಏನೋ ಆಗಿರ್ಬೋದು, ಅಥವಾ ಅವ್ರಿಗೇನೋ ನಗು ಬಂದಿರ್ಬೋದು, ಎಲ್ಲಿಗೋ ರಿಲೇಟ್ ಆಗುತ್ತೆ. ಇನ್ನೊಂದು 10 ಜನ ಬೇರೆದಕ್ಕೆ ನಗ್ತಾರೆ. ಅದು ನೋಡ್ತಾ ಅದು ಇನ್ಫ್ಲುಯೆನ್ಸ್ ಆಗುತ್ತೆ ಇವ್ರಿಗೂ. ಸೊ ಕಂಪ್ಲೀಟ್ ಎಲ್ಲರಿಗೂ
ಒಂದು ಕಾಮಿಡಿ ಫೀಲ್ ಅಂದರೆ ನಗೋ ಒಂದು ಇದು ಬರುತ್ತೆ. ಇದ್ರಲ್ಲಿ ಮೈಂಡ್ಲೆಸ್ ಕಾಮಿಡಿ. ಸಿನಿಮಾದಲ್ಲಿ ಲಾಜಿಕ್ ಹುಡ್ಕೊಂಗಿಲ್ಲ, ಏನು ಇಲ್ಲಿ ಹುಡ್ಕೋಕ್ಕೂ ಹೋಗಿಲ್ಲ. ಬರಬೇಕು 2 ಗಂಟೆ 8 ನಿಮಿಷ ಇದೆ ಪಿಕ್ಚರು, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ನಕ್ಬಿಟ್ಟು ಹೋಗಬೇಕು. ಅದು ಒಂದೇ ಉದ್ದೇಶ ಪಿಕ್ಚರಲ್ಲಿ. ಅದಕ್ಕೆ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ. ರಂಗಾಯಣ ರಘು ಆಗಲಿ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಮಾಡ್ತಾರಾ ಅಂತ ನಮಗೂ ಕಾಸ್ಟಿಂಗ್ ಟೈಮಲ್ಲಿ ಆಗತ್ತೋ ಇಲ್ವೋ ಅನ್ನೋದೆಲ್ಲ ಇತ್ತು. ಅಂದರೆ ಡೈರೆಕ್ಟ್ರು ಮಾಡ್ತಾರೆ, ಯಾವುದು ಮಾಡಿಲ್ಲ, ಅಷ್ಟೊಂದು ಕಾಮಿಡಿ ಮಾಡಿಲ್ಲ, ತುಂಬ ಸೀರಿಯಸ್ಸು. ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ಸ್ ನಮಗೆ. ಅಚ್ಯುತಣ್ಣ ಅವರು ಎಲ್ಲ ಒಂಥರ ಬೆಸ್ಟ್ ಆ್ಯಕ್ಟರ್ಸ್ ನಮಗೆ ಇದರಲ್ಲಿ. ಅವರು ಸಖತ್ ಎಕ್ಸೆಲ್ ಆಗಿದ್ದಾರೆ. ದಿಗಂತು ಯೂಶ್ವಲಿ ಅನಿರುದ್ಧ್ ಚೆನ್ನಾಗಿ ಮಾಡಿದ್ದಾರೆ. ಅವನು ಹೊಂದಿಸಿ ಬರೆಯರಿ ಆಗಲಿ ಅಥವಾ ಆಚಾರ್ಯನ್ ಕೊಹ್ಲಿ ಅವ್ರದ್ದು ಕಾಮಿಡಿ ತುಂಬ ವರ್ಕ್ ಆಗಿತ್ತು. ಸೊ ಇದರಲ್ಲೂ ಅವ್ರದ್ದು ಮೇನ್ ಫುಲ್ ಫ್ಲೆಜ್. ಇಲ್ಲ ಆ್ಯಕ್ಚುಲಿ ನನಗೆ ಟ್ರೈಲರ್ ನೋಡಿದೆ ನಾನು ಈಗಷ್ಟೇ ನೋಡ್ಕೊಂಬಂದೆ ಆಫೀಸರ್. ಐ ಮೀನ್ ಅದೇ ನಾನು ಆ ಕ್ಯಾರೆಕ್ಟರ್ಸ್ ನೋಡ್ತಾ ಇದ್ದರೆ ನಾನು ಅದೇ ಹೇಳಿದೆ, ಫಸ್ಟ್ ಟೈಮು ಈ ಥರ ಯಾರೂ ಮಾಡಿಲ್ಲ, ಇದೊಂದು ಸೀರೀಸ್ ಥರನೇ ಆಗ್ಬೋದೇನೋ, ಅಷ್ಟು ಇಂಟ್ರೆಸ್ಟಿಂಗಾಗಿ ಕಾಣ್ತಾ ಇದೆ ಕಂಟೆಂಟು. ಅದೇ ಐಡಿಯಾ ಇರೋದು ಸರ್. ಏನಂತಂದರೆ ಈ ಸಿನಿಮಾ ಚೆನ್ನಾಗಾಗಿ ವರ್ಕ್ ಆದರೆ ಅದು ಕಾನ್ಫಿಡೆನ್ಸ್ ನಮಗಂತೂ ತುಂಬಾ ಇದೆ. ಅದನ್ನು ಒಂದು ಲೀಡು ಬಿಟ್ಕೊಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೋಬೋದು, ಹೆಂಗೆ ಬಿಲ್ಡ್ ಮಾಡ್ಬೋದು. ನೀವು ಡಿಸ್ಕಸ್ ಅವಾಗ ಮಾಡಿದ್ರೆ ಗೋಲ್ಮಾಲ್ 1 ಗೋಲ್ಮಾಲ್ 2 ಆಗಿರಲಿ ಅಥವಾ ಹೀರಾಫೇರಿ 1 ಹೀರಾಫೇರಿ. ನಂಗೆ ಅದೇ ಬಂತು, ಇದು ಸೀರೀಸ್ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಎಂಡ್ ಟು ಎಂಡ್ ಅದು ನನಗೆ ಟ್ರೈಲರ್ ನೋಡಿದ ತಕ್ಷಣ ತುಂಬ ಎಕ್ಸೈಟ್ ಆಯಿತು. ಅಂದರೆ ಮಸ್ತ್ ಔಟ್ ಆ್ಯಂಡ್ ಔಟ್ ಮಜಾ. ಆ್ಯಂಡ್ ನನಗೆ ಆ ಕ್ಯಾರೆಕ್ಟರ್ಸ್ ರವಿಶಂಕರ್ ಗೌಡ ಆಗಲಿ, ರಂಗಣ್ಣ ರಘು ಅವರಾಗಲಿ, ಗೋಪಾಲ್ ದೇಶಪಾಂಡೆ ಆ್ಯಂಡ್ ಇನ್ನೊಬ್ಬರು ಆಚಾರ್ಯನ್ ಕಾಲ್ ಮಾಡಿ ಅದೇ ಇವರು ಅನಿರುದ್ಧ್ ಆಚಾರ್ಯ ಅವರಂತೂ ನೆಕ್ಸ್ಟು ಒಂದು ಲೀಡ್ ಸಿಕ್ಬಿಡುತ್ತೆ ಅವ್ರಿಗೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗನ್ಸಿದ್ದು ಈ ಒಂದು ಕಂಟೆಂಟಲ್ಲಿ ಅಷ್ಟು ಲ್ಯಾವಿಶ್ ಆಗಿ ಅಷ್ಟು ಖರ್ಚು ಮಾಡಿದ್ದೀರಲ್ಲ, ಸೊ ಅದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಈಗ ಯೂಶ್ವಲಿ ಏನಾಗಿದೆ, ಬಡ್ಜೆಟ್ಸ್ ಜಾಸ್ತಿ ಬೇಡ, ವರ್ಕ್ ಆಗ್ತಿಲ್ಲ, ಟಿ ವಿ ತೊಗೋತಿಲ್ಲ, ಸ್ಯಾಟಲೈಟ್ ಹೋಗ್ತಿಲ್ಲ, ಈ ಥರದ್ದೊಂದು ಗೊಂದಲದ ಮಧ್ಯೆ ಪ್ರೊಡಕ್ಷನ್ ಕಾಸ್ಟ್ಗಳನ್ನ ಎಲ್ಲ ಕ್ರಾಸ್ ಕಟ್ಟಿಂಗ್ ಮಾಡಿ ಕಂಟೆಂಟಲ್ಲೆಲ್ಲೋ ಒಂದು ಕಾಂಪ್ರಮೈಸ್ ಆಗೋ ಥರದ್ದಕ್ಕೆ ತುಂಬ ಅಟೆಂಪ್ಟ್ಗಳಾಗ್ತಾ ಇದ್ದಾವೆ. ಸೊ ಅಂಥ ಒಂದು ಟೈಮಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಪಿಕ್ಚರ್ಗೆ? ಅದು ನಾವು ಯಾವತ್ತೂ ಖರ್ಚು ಬಗ್ಗೆ ಮಾತಾಡಿ, ನೀವು ಫಸ್ಟಿಂದನೂ ನಾವು ನೋಡಿದ್ದೀರ, ನಾವು ಖರ್ಚು ಬಗ್ಗೆ ಇಲ್ಲ. ಬಟ್ ರತ್ನನ್ ಪ್ರಪಂಚದ 2.5 ಟೈಮ್ಸ್ ಇದಕ್ಕೆ ಖರ್ಚಾಗಿದೆ. ಆರ್ಟಿಸ್ಟ್ ಆಗಲಿ ಎಲ್ಲ ಆರ್ಟಿಸ್ಟ್. ಆಮೇಲೆ CG ಆಲ್ಮೋಸ್ಟ್ ನಮಗೆ, ನಾನು ಅವತ್ತು ಡಿಜಿಟಲ್ ಪ್ರೆಸ್ ಮೀಟಲ್ಲೂ ಹೇಳಿದೆ, ನಮ್ದು 2 ಪಿಕ್ಚರ್ ಹೊಯ್ಸಳ ಸೇರಿ ಅದು ಸೇರಿ ಏನು CG ಆಗುತ್ತೆ, ಅಥವಾ ಉತ್ತರಾಖಂಡಾಗ ಏನು CG ಇದೆ, ಅದೆಲ್ಲ ಸೇರಿ ಏನಾಗಿದೆ ಈ ಪಿಕ್ಚರ್ಗೆ CG ವರ್ಕ್ ಕಂಪೇರ್ ಟು ಓನ್ಲಿ CG. ಯಾಕಂದರೆ ಸಿಕ್ಕಾಬಿಟ್ಟೆ ಅದು ಲಾಸ್ಟ್ 20 ಮಿನಿಟ್ಸ್ ಆಫ್ ದಿ ಫಿಲ್ಮ್ ಈಸ್ ಸಮಥಿಂಗ್ ನೆವರ್ ಸೀನ್. ಅಂದರೆ ನನಗೆ ಗೊತ್ತಿಲ್ಲ, ನಾನು ತಪ್ಪಿರ್ಬೋದು, ನಾನು ಎಲ್ಲ ಕಂಟೆಂಟ್ ನೋಡೋಕ್ಕಾಗಿಲ್ಲ. ಅದೊಂದು ಏನಾಗುತ್ತೆ ಆ ಸಿನಿಮಾ, ಆ ಸಿಚುವೇಷನಲ್ಲಿ ಏನೇನು, ಆ ಸನ್ನಿವೇಶದಲ್ಲಿ ಏನೇನು ಆಗುತ್ತೆ, ತುಂಬ ಹೊಸದು ಸ್ಕ್ರೀನ್ಗೆ. ಅದು ಫುಲ್ ಫನ್ ಕೊಡುತ್ತೆ. ಒಬ್ಬೊಬ್ರದ್ದು ಒಂದು 10 ಕ್ಯಾರೆಕ್ಟ್ರದ್ದು 10 ಥರದ್ದು ಕಲ್ಪನೆಗಳಿಗೆ ಒಳಗೋಗುತ್ತೆ. ಸೊ ಅದೊಂಥರ ತುಂಬ ಮಜವಾದ ಪಿಕ್ಚರ್. ಒಂದು ಸೆಗ್ಮೆಂಟ್ ಅದಕ್ಕೆ CG ಖರ್ಚಾಗಿರೋದು. ಅದು ಬಿಟ್ಟು ಶೂಟಿಂಗಿಗೆ ಏನು ಬೇಕಿತ್ತು ಎಲ್ಲ ಮಾಡಲೇಬೇಕಿತ್ತು ಸರ್. ಅದನ್ನು ಇದು ರೈಟ್ರು ಬಂದು ದೀಪಕ್ ವೆಂಕಟೇಶನ್ ಅಂತ, ಅವರು ಕಾಣದವರು, ಬಟ್ ಬಾಂಬೆಲಿ ಹೋಗಿ ಸೆಟ್ಲ್ ಆಗಿರೋದು. ಹಿಂದಿ ಒಂದು 4-5 ಪಿಕ್ಚರ್ ಬರ್ತಿದ್ರು ಅನುರಾಗ್ ಕಶ್ಯಪ್ ಜೊತೆ, ಸೈಫ್ ಅಲಿ ಖಾನ್ ಜೊತೆ. ಲಾಲ್ ಕಪ್ತಾನ್ ಅಂತ ಒಂದು ಸೈಫ್ ಅಲಿ ಖಾನ್ ಮಾಡಿದರು. ಹಮ್ ದೋ ಹಮಾರೆ ದೋ ಅನ್ನೋದು ರಾಜ್ಕುಮಾರ್ ರಾವ್ ಅವ್ರದ್ದು ಪಿಕ್ಚರ್ ಮಾಡಿದರು. ಆಮೇಲೆ ಗೌತಮ್ ಮೆನನ್ ಜೊತೆ, ಸಿಂಬು ಜೊತೆ ಒಂದು ಪಿಕ್ಚರ್ ಮಾಡಿದ್ರು. ಇದಲ್ಲ VTK, ಅದಕ್ಕೆ ಮುಂಚೆ ಒಂದು ಲವ್ ಸ್ಟೋರಿ ಮಾಡಿದರು. ಅದಕ್ಕೆ ಈ ಗೌತಮ್ ಮೆನನ್ ಜೊತೆ ಬರೆದಿದ್ರು. ಸೊ ತುಂಬ ಪಿಕ್ಚರ್ ಬರೆದಿರೋರು ದೀಪಕ್ ವೆಂಕಟೇಶನ್. ಆಮೇಲೆ ಸೀರೀಸ್ಗಳಿಗೆಲ್ಲ ಬರೆದಿರೋರು. ಅವ್ರ ಕಾರಣದಲ್ಲಿ ಸಿನಿಮಾ ಮಾಡಲೇಬೇಕು ಅನ್ನೋದು ಒಂದು ಇತ್ತು. ಧನಂಜಯ್ ಕರ್ಕೊಂಬಂದರು ಯಾವುದೋ ಒಂದು ದಿನ ಬೇರೆ ಕತೆಗೋಸ್ಕರ. ಆ ಅಪ್ಪನ ಒಂದು ಮೆಂಟಾಲಿಟಿ, ನಿಮಗೆ ಎಷ್ಟು ಕತೆಗಳು ಬರೆದಿರ್ತಾರೆ ಅಂದರೆ ಎಲ್ಲ ವಿಭಿನ್ನವಾದ ಕತೆಗಳು ಬರೆದಿರ್ತಾರೆ. 30 ನಿಮಿಷದಲ್ಲಿ ಬೇಕಾದ್ರೆ ನಿಮ್ಗೆ 20 ಕತೆ ಹೇಳ್ತಾರೆ. ಆಮೇಲೆ ಫುಲ್ಲು ಎಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಫಸ್ಟ್ ಹೇಳೋದೇ ನಿಮಗೆ ಒಂದು 5 ನಿಮಿಷದಲ್ಲಿ ಹೇಳ ಅಂತ ಅಂದ್ಬಿಟ್ಟು ಅದನ್ನು ಎಂಟೈರ್ ಕಥೆನೂ ಕಳಿಸ್ಬಿಡ್ತಾರೆ. ನೆಕ್ಸ್ಟು ಕ್ಯೂಟಿಕ್ಯೂರಾ ಅಂತ ಒಂದು ಟೈಟಲ್ ಇದೆ, ಒಂದು ಪಿಕ್ಚರ್, ಕಾಮಿಡಿ ಪಿಕ್ಚರ್ ಇದೆ, ಹೇಳ ಅಂತ ಅಂದ್ರೆ ಅದು ಹಿಂದಿಗೆ ಬರ್ದಿರೋದು. ನಿಮಗೆ ಕ್ಯೂಟಿಕ್ಯೂರಾ ಹೋಗಿ ಟ್ಯಾಲ್ಕಮ್ ಪೌಡರ್ ಆಯಿತು, ಟ್ಯಾಲ್ಕಮ್ ಪೌಡರ್ ಆಗಿ ಬಂದು ಕತೆ ನಮಗೆ ಟೈಟಲ್ ಇದ್ದಿದ್ದು. ಕ್ಯೂಟಿಕ್ಯೂರಾ ಆಗಲ್ಲ, ಅದು ರೈಟ್ಸ್ ಇರುತ್ತೆ. ಕ್ಯೂಟಿಕ್ಯೂರಾ ಇಸ್ ಕಂಪನಿ ನೇಮ್ ಆಲ್ಸೋ ಅಲ್ವಾ. ಬಟ್ ಪಿಕ್ಚರ್ ಇರೋದು ಪೌಡ್ರ್ ಬಗ್ಗೆ. 2 ವರ್ಲ್ಡ್ ಎಕ್ಸ್ಚೇಂಜ್ ಆಗುತ್ತೆ. ಒಂದು ಮಾಫಿಯಾ ಒಂದು ಇದರಲ್ಲಿ, ಅಂಡರ್ ವರ್ಲ್ಡ್ ಇದಲ್ಲಿ ನಡೆಯೋ ಒಂದು ಸ್ಮಗ್ಲಿಂಗ್ ನಡೆಯೋ ಒಂದು ಜಾಗಕ್ಕೂ, ಇನ್ನೊಂದು ಕಡೆ ಒಂದು ರೆಗ್ಯುಲರ್ ಎಲ್ಲ ನಾರ್ಮಲ್ ಜನ ಇರೋ ಒಂದು ಇದರಲ್ಲಿ ಪೌಡ್ರ್ ಬದಲು ಇನ್ನೊಂದು ಥರದ ಪೌಡ್ರ್ ಎಕ್ಸ್ಚೇಂಜ್ ಆದಾಗ ಏನೇನಾಗತ್ತೆ ಅನಾಹುತಗಳು. ಫುಲ್ ಕಾಮಿಡಿ. ಇಡೀ ಪಿಕ್ಚರ್ ಎಲ್ಲೂ ನಾವು ಒಂದು ಕಡೆನೂ ಕನ್ಸಂಪ್ಷನ್ ಆಫ್ ಪೌಡ್ರು ಅಥವಾ ಕನ್ಸಂಪ್ಷನ್ ಆಫ್ ಡ್ರಗ್ಸ್ ತೋರಿಸೇ ಇಲ್ಲ. ಅದನ್ನೇ ಎಲ್ಲ ಒಂದೊಂದು ಕಡೆ ಏನಾಗುತ್ತೆ, ಪೌಡ್ರ್ ಅಂತ ಅಂದಾಗ ಎಷ್ಟೊಂದು ಜನ ಕೇಳೋ ಹಂಗಂದ್ರೆ ಕನ್ಸಂಪ್ಷನ್ ತೋರಿಸಿದ್ರಾ, ಲಿಮಿಟೆಡ್ ಟು 1 ಸೆಟ್ ಆಫ್ ಆಡಿಯನ್ಸ್.
ಎಂಟೈರ್ ಸಿನಿಮಾದಲ್ಲಿ ಕನ್ಸಂಪ್ಷನ್ ತೋರಿಸಲ್ಲ ನಾವು. ಅದೇ ವಿಶೇಷತೆ ಈ ಪಿಕ್ಚರ್ ಪೌಡ್ರದ್ದು. ಒಂದು ಕಡೆ 9ನೇ ತಾರೀಕು ಕನ್ಸಂಪ್ಷನ್ ತೋರಿಸ್ತಾ ಇದ್ದಾರೆ, 23ನೇ ತಾರೀಕು ಕನ್ಸಂಪ್ಷನ್ ಇಲ್ಲ ಅಂದರೆ ಐ ಮೀನ್ ಒಂದು ಸೀರಿಯಸ್ಸು ಮತ್ತು ಇದು ಅಗೇನ್ ಸೀರಿಯಸ್ ಆ್ಯಂಡ್ ಕಾಮಿಡಿಯಲ್ಲಿ ಸೀರಿಯಸ್ ಹೇಳ್ಕೊಟ್ಟಿದ್ದೀರಿ. 100%. ಅಂದರೆ ಭೀಮಾನು ನನಗೆ ಗೊತ್ತಾಗಿದ್ದು ಇಟ್ ಈಸ್ ಅಬೌಟ್ ಡ್ರಗ್ ಅಬ್ಯೂಸ್ ಬಗ್ಗೆ, ಮಾಡಬಾರ್ದು ಡ್ರಗ್ಸು ಅನ್ನೋದ್ರ ಬಗ್ಗೆ ವಿಜಯ್ ಸರ್ ಮಾಡಿದ್ದಾರೆ. ಸೊ ಅದಕ್ಕೂ ತುಂಬ ಕಾತ್ರದಿಂದ ಕಾಯ್ತಿರೋ ಪಿಕ್ಚರು. ಮೋಸ್ಟ್ಲಿ ಆ ಎರಡು ಒಂದೇ ಟೈಮ್ ಬರ್ತಿರೋದು ಗೊತ್ತಿಲ್ಲ, ಏನೋ ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಎಸ್, ನನಗೆ ಇವಾಗಲೇ ಗೊತ್ತಾಗಿದ್ದು ಪೌಡರ್ ಅಂದರೆ, ನಾನು ಈ ಕಂಟೆಂಟ್ ನೋಡಿದಾಗಲೇ ಗೊತ್ತಾಗಿದ್ದು, ಓ ಹಂಗಾರೆ ಒಂದೇ ಸೀಸನಲ್ಲಿ ಇದು ಚೆನ್ನಾಗಿರುತ್ತೆ. ಐ ಮೀನ್ ಆಡಿಯನ್ಸಿಗೆ ಆ ಒಂದು ಏನು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಎಜುಕೇಟ್ ಮಾಡೋಂಥ ವಿಷಯಗಳು ಎರಡೂ ನೀಟಾಗಿ ತಾಗುತ್ತೆ ಅಂತ. ಆ್ಯಂಡ್ ಜನಾರ್ದನ್ ಬಗ್ಗೆ ಹೇಳ್ತಾರೆ, ಜನಾರ್ದನ್ ಗೆ ಯಾಕೆ ಕೊಟ್ಟಿದ್ದು ಈ ಪಿಕ್ಚರು ಅಂತ ಡೈರೆಕ್ಷನ್ಗೆ, ಅಂದರೆ ಐ ಮೀನ್ ಈ ಥರದ್ದೊಂದು ಕಂಟೆಂಟು ಜನಾರ್ದನ್ ಮಾಡ್ತಾರೆ ಅಂತ. ಮತ್ತು ಆ ಟೀಮ್ ಅಪ್ ಆಗಿದ್ದು ಅದೇ ನಾನು ಹೇಳ್ದಂಗೆ ದೀಪಕ್ ಕತೆ ನಾವು ತೊಗೊಂಡಿದ್ದು 2022 ಈ ಕತೆ ದೀಪಕ್ಕಿಂದ ನಾವು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ವಿ. ಯಾರಾದರೂ ಒಂದು ಡೈರೆಕ್ಟ್ರನ್ನ ಅಟ್ಯಾಚ್ ಮಾಡೋಣ ಅಂತ. ಯಾರು ಮಾಡೋದು ಅನ್ನೋದನ್ನು ಒಂದು 2-3 ಡೈರೆಕ್ಟ್ರಿಗೂ ಅಂದ್ಕೊಂಡಿದ್ವಿ. ಏನು ಅಂದರೆ ಫರ್ದರ್ ಟಾಕ್ಸ್ಗೆ ಹೋಗಿರಲಿಲ್ಲ, ಯೋಚನೆ ಮಾಡಿದ್ವಿ ಒಂದು 2-3 ಜನದ ಹೆಸರು. ಆಮೇಲೆ ಜನಾರ್ದನ್ ಗುಲ್ಟು ಮಾಡಿದಾಗ ನಂಗೆ ಭಾಳ ಇಷ್ಟ ಆಗಿತ್ತು. ಅಜ್ಞಾತವಾಸಿ ಟೀಸರ್ ಬಂತು. ಈ ಹಬ್ಬ ಗುಲ್ಟು ಮಾಡೋಕ್ಕೂ ಅಜ್ಞಾತವಾಸಿ ಎರಡೂ ವೆರಿ ಡಿಫ್ರೆಂಟ್ ಜಾನರ್ಸು. ಅದಕ್ಕೆ ಮುಂಚೆ ನಾನು 2020 ಅವ್ರ ಸೆಕೆಂಡ್ ಕೋವಿಡ್ ಇದರಲ್ಲಿ ಒಂದು ಕತೆ ಹೇಳಿದರು, ಒಮಾಲ್ಟ ಅಂತ ಅವರು ಒಂದು ಪರ್ಚೇಸ್ ಮಾಡಿದ್ರು, ರವಿ ಬೆಳಗೆರೆ ಅವ್ರ ಬುಕ್ನ. ಅದದ್ದು ಅಡ್ಯಾಪ್ಟ್ ಮಾಡ್ಕೊಂಡು ಒಂದು ಕತೆ ಹೇಳಿದರು. ಅದನ್ನು ಮಾಡೋಣ ಅಂತ ಆ ಟೈಮ್ಗೆ ಯಾವುದೋ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಆ ಪಿಕ್ಚರು. ಸೊ ನಂಗೆ ಜನಾರ್ದನ್ ಹೆಸರು ಬಂದು ಅಜ್ಞಾತವಾಸಿ ಮಾಡ್ತೀರಾ ಅಂತ. ನಾರ್ಮಲಿ ಎಷ್ಟೊಂದು ಜನ ಮಾಡಲ್ಲ, ಬೇರೆಯವ್ರ ಸ್ಕ್ರಿಪ್ಟ್ ಇಲ್ಲ ಸರ್ ನಮ್ಮ ಹತ್ರನೇ ಸ್ಕ್ರಿಪ್ಟ್ ಇದೆ ಮಾಡಿ. ಜನಾರ್ದನ್ ಸರ್ ಮಾಡ್ತೀನಿ, ಆದರೆ ಇದು ನಂಗೆ ಕಂಪ್ಲೀಟ್ ಸೆಟ್ ಆಗ್ಬೇಕು, ನಂಗೆ ಇಷ್ಟ ಆಗಬೇಕು ಅಂತ ಅವರು ಸ್ಕ್ರಿಪ್ಟ್ ಕಳಿಸ್ಬಿಟ್ಟು ಓದಿದ್ರು. ಅದನ್ನು 30% ಚೇಂಜ್ ಮಾಡಿದ್ದಾರೆ. ಈ ಹೊಸದು ನಾನು ಏನು ಈ CG ಖರ್ಚಾಗಿರೋ ಬ್ಲಾಕ್ ಎಲ್ಲ ಇದೆಯಲ್ಲ ಅದೆಲ್ಲ ಜನಾರ್ದನ್ ಬರ್ದಿರೋದು. ಇಟ್ಸ್ ಹಿಸ್ ಒಂದು 30% ಸ್ಕ್ರೀನ್ ಪ್ಲೇ ಅವ್ರು ಬರ್ದಿರೋದು. ಸೊ ಜನಾರ್ದನ್ ಕೆಪಬಿಲಿಟಿ ಇದೆ ಅಂತ. ಯಂಗ್ ಡೈರೆಕ್ಟ್ರು ಇವತ್ತಿನ ಜನಕ್ಕೆ ಏನು ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ, ಅದನ್ನು ಮಾಡಿದ್ದಾರೆ ಸರ್. ಆಮೇಲೆ ಗುಲ್ಟು ಆದಮೇಲೆ ತುಂಬ ವರ್ಷ ಆಯಿತು, ಆಮೇಲೆ ಅಜ್ಞಾತವಾಸಿ ಮಾಡಿದ್ದು. ನನಗೆ ಇಲ್ಲಿ ನನಗೆ ಸಮಸ್ಯೆನೇ ಇದು, ಒಂದು ಸಿನಿಮಾ ಒಬ್ಬ ಒಳ್ಳೆ ಡೈರೆಕ್ಟ್ರ್ ಮಾಡಾದ್ಮೇಲೆ ನೆಕ್ಸ್ಟ್ ಅವ್ನು ಮಾಡೋಷ್ಟು ತುಂಬ ಟೈಮ್ ಆಗುತ್ತೆ. ನಾನು ತುಂಬ ಸತಿ ಜಗಳಾಡ್ಬಿಟ್ಟಿದ್ದೀನಿ ಅವ್ರ ಜೊತೆ, ಏನಕ್ಕೆ ಇಷ್ಟೊಂದು ಟೈಮು ಅಂತ. ಬಟ್ ಕೆಲವು ಸಿಚುವೇಶನ್ಸು ಕಂಡೀಷನ್ಸಿಂದ ಹಂಗಾಗಿದೆ. ಆ್ಯಂಡ್ ಇದೊಂದು ಗುಡ್ ಸೈನ್ ಕೊಲಾಬ್ರೇಷನ್ಸ್. ಅಂದರೆ TVF ಬಂದಿದೆ ಅಂದರೆ ಬೇರೆ ಇಂಡಸ್ಟ್ರಿಯಿಂದ ಬರ್ತಿದ್ದಾರೆ ಪ್ರೊಡಕ್ಷನ್ ಹೌಸು, ಅಥವಾ ನಮ್ಮ ಇಂಡಸ್ಟ್ರಿ ಒಂದು ರೆಪ್ಯೂಟೆಡ್ ಪ್ರೊಡಕ್ಷನ್ ಹೌಸ್ಗಳ ಜೊತೆಗೆ ಈ ಥರದ್ದೊಂದು ಬೆಳವಣಿಗೆನೇ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆ್ಯಂಡ್ ಅದೇ ಔಟ್ಪುಟ್ ನೋಡಿದ್ರೆ ಹಂಗೆ ಅನಿಸ್ತು ನನಗೆ, ಏನು ಸಕ್ಕತ್ತಾಗಿ ಬಂದಿದೆ, ಈ ಥರ ಬೇಕಲ್ವಾ, ಈ ಥರ ಕೊಡಬೇಕಲ್ವಾ ಟ್ರೀಟ್ಮೆಂಟ್ ಅಂತ. ಮೊನ್ನೆ ರಾಜ್ ಬಿ ಶೆಟ್ಟಿ ಹತ್ರ ಮಾತಾಡ್ಬೇಕಾದ್ರೆ ಒಂದು ಇಂಟರ್ವ್ಯೂನಲ್ಲಿ ಹಿಂಗೆ ವಿಷಯ ಬಂತು, ಮಲಯಾಳಂ ಒಂದು ನಮ್ಮ ಪ್ರೊಡಕ್ಷನ್ಗಳು ಅಂತ ಒಂದು ವಿಷಯ ಬಂದಾಗ ಅವ್ರು ಹೇಳಿದ್ರು, ನೋಡಿ ಎಲ್ಲರೂ ಈಸಿಯಾಗಿ ಹೇಳ್ತಾರೆ ಈ ಪಿಕ್ಚರ್ ಇಷ್ಟು 3 ಆಯಿತು 4 ಆಗಿದೆ ಅನ್ಕೋತಾರೆ. ಅಲ್ಲ, ಅದಕ್ಕಷ್ಟು ಖರ್ಚಾಗಿರುತ್ತೆ, 10 ಕೋಟಿ ಆಗಿರುತ್ತೆ, 15 ಕೋಟಿ ಆಗಿರುತ್ತೆ, ಅದಕ್ಕೆ ಅಷ್ಟು ಕ್ವಾಲಿಟಿ ಕಂಟೆಂಟ್ ಬರುತ್ತೆ, ಹಂಗೆ ರೀಚ್ ಆಗುತ್ತೆ. ಎಲ್ಲ ನಿಟ್ಟಿನಲ್ಲೂ ಅವ್ರು ಆ ಥರ ಮಾಡ್ತಿದ್ದಾರೆ, ನಮ್ಮಲ್ಲಿ ಅದು ಆಗ್ತಿಲ್ಲ ಅಂತ ಒಂದು ವಿಷಯ ಹೇಳಿದರು. ಬಟ್ ಇದನ್ನು ನೋಡಿದಾಗ ನನಗೆ ಅದು ನೆನಪಾಯಿತು. ಸೊ ಅವರು ಹೇಳಿದ ಥರನೇ ಇಲ್ಲಿ ಸರ್ ರಾಜ್ದು ಇಂಟರ್ವ್ಯೂ ನಾನು ನೋಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು ರಾಜ್. ಆ್ಯಕ್ಚುಲಿ ಎಷ್ಟೋ ಪಾಯಿಂಟ್ಸ್ಗಳ ಬಗ್ಗೆ, ಅದರಲ್ಲಿ ಕೊಲಾಬ್ರೇಷನ್ ಬಗ್ಗೆನೂ ಒಂದು ಮಾತಾಡಿದ್ರು. ಇನ್ನೊಂದು ತುಂಬ ಇಷ್ಟ ಆಗಿದ್ದು ರಾಜ್ ನಿಮ್ಮ ಹತ್ರ ಹೇಳಿದಲ್ಲಿ, ಇವತ್ತಿನ ಸಿಚುವೇಷನಲ್ಲಿ ಆಲ್ ಆ್ಯಕ್ಟರ್ಸ್ ಆಗಿರಲಿ ಅವ್ರು ಒಂದು ಪಾಯಿಂಟ್ ಹೇಳಿದ್ರು, ಎಲ್ಲ ಆ್ಯಕ್ಟರ್ಸು ಎಲ್ಲದನ್ನು ತಿಳ್ಕೊಂಡಿರ್ಬೇಕು, ಯಾವ ಪಿಕ್ಚರ್ ಯಾವ ಡೈರೆಕ್ಟ್ರದು ಏನು ಅವ್ರು ಮಾಡಿದ ಪಿಕ್ಚರು ತಿಳ್ಕೊಂಡು ಅವ್ರ ಜೊತೆ ಓದಬೇಕು, ಸಿನಿಮಾ ನಾಲೆಜ್ ಬರಬೇಕು ಅನ್ನೋದಲ್ಲಿ. ನಾನು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಶಾಕಾಹಾರಿ ಅಂತ ಒಂದು ಬ್ರಿಲಿಯಂಟ್ ರೈಟಿಂಗ್ ಸಿನಿಮಾ ಅದು. ಆ ಸಿನಿಮಾ ಡೈರೆಕ್ಟ್ರು ನೆಕ್ಸ್ಟು ಅದೇ ಪ್ರೊಡ್ಯೂಸರ್ಗೆ ಇನ್ನೊಂದು ಸ್ಮಾಲ್ ಸಿನಿಮಾ ಅಂತ ಒಂದು ಬರೀತು. ಅದೇ ನಾನು ಹೇಳಿದೆ, ಐ ಡೋಂಟ್ ನೋ ವೈ ಇಟ್ ಇಸ್, ಇದು ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಆಗ್ತಿಲ್ಲ. ಅದೇ ಶಾಕಾಹಾರಿ ಪ್ರಾಬಬ್ಲಿ ಓಕೆ ಮೇ ನಾಟ್ ಬಿ ಥಿಯೇಟ್ರಿಕಲಿ ಅಷ್ಟೊಂದು ಚೆನ್ನಾಗಿ ಆಗಿಲ್ಲದೆ ಇರ್ಬೋದು, ಆದರೆ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಕೂಡ. ಅದೇ ಪಿಕ್ಚರ್ ಇಷ್ಟು ಅಂಥ ಒಳ್ಳೆ ಪಿಕ್ಚರ್ನ ನಾವು ಬೇರೆ ಕಡೆ ಆಗಿರೋ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ದೊಡ್ಡ ಹೀರೋ ಕಥೆ ಒಂದು ಆಪರ್ಚುನಿಟಿ ಕೊಟ್ಟಿರೋರು, ಅದು ತುಂಬ ಜೊತೆಯಾಗಿದೆ. ಈಗ ನೆಲ್ಸನ್ ಅನ್ನೋರೊಬ್ಬರು, ನೀವು ಫಸ್ಟ್ ಒಂದು ಡಾಕ್ಟ್ರು ಮತ್ತು ಒಂದು ಕೊಲಮಾವು ಕೋಕಿಲ ಮಾಡಿದಾಗ ಶಿವಕಾರ್ತಿಕೇಯನ್ ಬಂದು ಡಾಕ್ಟ್ರು ಕೊಡ್ತಾರೆ. ಡಾಕ್ಟ್ರು ಆದ ತಕ್ಷಣ ನೆಕ್ಸ್ಟ್ ಬೀಸ್ಟ್ ಬರುತ್ತೆ. ಸೊ ಅವರು ಸ್ಟಾರ್ಟ್ ಮಾಡಿದ್ದು ಕೊಲಮಾವು ಕೋಕಿಲೆಯಿಂದ ಒಂದು ಪಿಕ್ಚರ್, ಸ್ಮಾಲ್ ಫಿಲ್ಮೇ ನೆಲ್ಸನ್. ಬಟ್ ಅಲ್ಲಿ ಸಿಕ್ಕಿದಲ್ಲಿ ಲೋಕೇಶ್ ಸ್ಟಾರ್ಟ್ ಮಾಡಿದ್ದು ಕೈದಿಗೆ ಮುಂಚೆ ಮಾನಗರ ಒಂದು ಸಣ್ಣ ಸಿನಿಮಾ. ಐಡೆಂಟಿಫೈಯಿಂಗ್ ಡೈರೆಕ್ಟರ್ಸ್ ಇದೆಯಲ್ವಾ, ಅದು ಇಲ್ಲಿ ಇನ್ನೂ ನಡಿಬೇಕು ಅಂತ. ನನಗೆ ನಾಲೆಜ್ ಬೆಳೆಸ್ಕೋಬೇಕು, ಯಾರ್ಯಾರು ಏನು ಮಾಡ್ತಿದ್ದಾರೆ. ಬ್ಲಿಂಕ್ ಒಬ್ಬ ಡೈರೆಕ್ಟರ್ ಆಗಿ ಇಲ್ಲಿ ಒಂದು ಆ್ಯಕ್ಸೆಸ್ಸೇ ಇಲ್ಲ ರೀಚ್ ಮಾಡೋಕ್ಕೆ. ಅದೊಂದು ಆ್ಯಕ್ಚುಲಿ ಅದು ಓಪನ್ ಆಗಬೇಕು ಆ್ಯಕ್ಸೆಸ್ ರೀಚ್ ಮಾಡೋಕ್ಕೆ. ಎಷ್ಟೊಂದು ಜನ ಮಧ್ಯದವರೇ ಕಟ್ ಮಾಡಿಬಿಡ್ತಾರೆ. ಪಾಪ ಅಲ್ಲಿ ನಾನು ಆ್ಯಕ್ಟರ್ಸ್ನು ಬ್ಲೇಮ್ ಮಾಡಲ್ಲ, ಈ ಮಧ್ಯದ ಅಪ್ರೋಚಲ್ಲೇ ಕಟ್ ಮಾಡಿಬಿಟ್ಟಿರ್ತಾರೆ ಇದನ್ನು. ಅವರು ಆ ಡೈರೆಕ್ಟ್ರು ರೀಚ್ ಮಾಡೋಕ್ಕೆ ಆಗಲ್ಲ ಒಬ್ಬ ಆ್ಯಕ್ಟರ್ನ.
ಈ ಥರ ಸಮಸ್ಯೆಗಳಿದೆ, ಐಡೆಂಟಿಫೈ ಮಾಡ್ಬೇಕು. ರಾಜ್ ಹೇಳಿದ್ದು ಅದು ತುಂಬ ಇದನ್ನು. ಆಮೇಲೆ ಅವ್ರು ಹೇಳಿದ್ದು ಅದನ್ನು ನೀವು ಮಲಯಾಳಂದು 2-3 crores ಅಂದ್ಕೊಳ್ತೀವಿ, ಅದು 10 ಕೋಟಿ ಅಂತ. ಮಂಜುಮಲ್ ಬಾಯ್ಸು ಇಡೀ ಆ ಕೇವ್ಸು ನಮ್ಮ ಗುಣ ಕೇವ್ಸ್ ಹಾಕಿರೋದು ಸೆಟ್ ಅದು. ಅದಕ್ಕೆ ಒಂದು ಆಲ್ಮೋಸ್ಟ್ 3.5 crores ಖರ್ಚು ಮಾಡಿದ್ದಾರೆ ಆ ಸೆಟ್ ಹಾಕೋಕ್ಕೆ. ಅವ್ರು ಎಲ್ಲೂ ನಾವು ಇಷ್ಟು ಬಜೆಟು ಅದು ಇದು ಅಂತ ಹೇಳ್ಕೊಳ್ಳಿ, ಸಿನಿಮಾಗೆ ಟ್ರೂ ಆಗಿದ್ರು ಅದನ್ನು ತೋರಿಸು. ಒಳ್ಳೆ ಸಿನಿಮಾಗೆ ನೀವು ಫೇತ್ಫುಲ್ ಆಗಿದ್ದರೆ ಗೆಲ್ಲತ್ತೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅದು. ಸೊ ನಾವು ವಿ ಹ್ಯಾವ್ ಟು ಡೂ, ಸಿನಿಮಾಗೆ ಏನು ಬೇಕು ಅದು ಮಾಡ್ಬೋದು ಸರ್. ಎಕ್ಸ್ಟ್ರಾ ಖರ್ಚುಗಳ ಅವಶ್ಯಕತೆ ಇಲ್ಲ ಇಲ್ಲಿ. ಎಕ್ಸ್ಟ್ರಾ ಖರ್ಚುಗಳು ಇಲ್ಲೇ ಅಂತಲ್ಲ, ಎಲ್ಲ ಇಂಡಸ್ಟ್ರಿಲೂ ಆಗುತ್ತೆ, ಸ್ವಲ್ಪ ಜಾಸ್ತಿ ಇಲ್ಲ ಆಗ್ತಿದೆ. ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ನನಗೆ ಒಂದು ಚಿಕ್ಕ ವಯಸ್ಸಿಂದನೂ ಒಂದು ಕ್ರೇಜು ಸರ್. ಹೇಳ್ಕೊಟ್ಟಿದ್ದು ಎಲ್ಲ ಜಯಣ್ಣ, ದ್ರೋಣಾಚಾರ್ಯ ಹತ್ರನೂ ಅನ್ಬೋದು. ವಿಜಯಣ್ಣ ಏನು ಹೇಳಿದ್ದು ಅಂತಂದರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ ಡೆಪ್ತ್ ನಾಲೆಜ್ ತಿಳ್ಕೊ ಅಂತ. ಮಲಯಾಳಮಲ್ಲಿ ಹೋದ ವರ್ಷ ಇದೇ ಫೇಸ್ ಆಯಿತು, ಈ ವರ್ಷ ಅವ್ರಿಗೆ ಒಂದು 7-8 ಪಿಕ್ಚರ್ ವರ್ಕ್ ಆಯಿತು. ಕೋವಿಡ್ ಟೈಮಲ್ಲಿ ಥಿಯೇಟರ್ ಬಂದಾಯಿತು, ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆ ಟೈಮಲ್ಲಿ OTT ಅವ್ರು ಬಂದು ಜನಕ್ಕೂ ಎಂಟರ್ಟೈನ್ಮೆಂಟ್ ಬೇಕಿದ್ದು, ಹಳೆ ಪಿಕ್ಚರ್ ಎಷ್ಟು ಅಂತ ನೋಡ್ತಾರೆ. ನಾನು ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ವೇಟಿಂಗ್ ಫಾರ್ OTT ಅಂತಾರೆ. ಒಬ್ಬ ಪ್ರೊಡ್ಯೂಸರ್ ಪ್ಲಾನ್ ಮಾಡಿದಾಗ ಡಿಜಿಟಲ್ ಇಷ್ಟು ಬರುತ್ತೆ, ಸ್ಯಾಟಲೈಟ್ ಇಷ್ಟು ಬರುತ್ತೆ, ಥಿಯೇಟರ್ ಇಷ್ಟು ಬರುತ್ತೆ ಅಂತ ಎಲ್ಲ ಕಡೆಯಿಂದ ಲೆಕ್ಕ ಹಾಕಿ ಒಂದು ಅಂದಾಜ್ ಮೇಲೆ ಜಾಸ್ತಿ ಮಾಡಿರ್ತಾನೆ. ಸಿನಿಮಾಗಳು ಯಾವತ್ತೂ ಸಾಯಲ್ಲ, ಥಿಯೇಟರೇ ಸಿನಿಮಾದಲ್ಲಿ ಇಟ್ಸ್ ದ ಮೇನ್ ರೆವೆನ್ಯೂ ಸೆಂಟರ್, ಅದು ಹಂಗೆ ಆಗುತ್ತೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ.